ಓಂ ಪ್ರಕಾಶ್ ಅವರ ಈ ಕಗ್ಗೊಲೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಎಷ್ಟು ಭೀಕರವಾಗಿ ಕೊಲೆ ಆಗಿದೆ ಮತ್ತು ಹೆಂಡತಿ ಮಗಳೇ ಯಾಕೆ ಸೇರ್ಕೊಂಡು ಗಂಡನನ್ನ ಕೊಂದ್ರು, ಅಪ್ಪನನ್ನ ಕೊಂದ್ರು ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆದರೆ ಇವತ್ತು 10 ಗಂಟೆಗೆ ಪೋಸ್ಟ್ ಮಾರ್ಟಮ್ ಕೂಡ ಆಗುತ್ತೆ. ಬಟ್ ಮಗದೊಂದು ಕಡೆ ಆಸ್ಪತ್ರೆ ಹತ್ರ ಅಂದರೆ ಅಥವಾ ಅವ್ರ ಬಾಡಿ ಹತ್ರ ಇನ್ನೂ ಕುಟುಂಬಸ್ಥರು ಯಾರು ಕೂಡ ಬಂದಿಲ್ಲ. ಆಮೇಲೆ ಇದಾದ ನಂತರ ಪೋಸ್ಟ್ ಮಾರ್ಟಮ್ ಆದ ನಂತರ ಮುಂದಿನ ಕ್ರಿಯೆಗಳು ಹೇಗೆ ನಡೆಯುತ್ತೆ, ಎಷ್ಟು ಗಂಟೆಗೆ, ಎಲ್ಲಿ, ಇವೆಲ್ಲವೂ ಕೂಡ ಕುಟುಂಬಸ್ಥರು ನಿರ್ಧಾರ ಮಾಡ್ತಾರೆ. ಸೆಂಟ್ ಜಾನ್ ಆಸ್ಪತ್ರೆಯ ಶವಾಗಾರದಲ್ಲಿ ಸದ್ಯ ಮೃತದೇಹ ಇದೆ. ಪ್ರಾಥಮಿಕ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಆ ಪ್ರಾಥಮಿಕ ತನಿಖೆಗೆ ಈಗ ಬರುವಂತಹ ಅಂದರೆ 10 ಗಂಟೆ ನಂತರ ಬರುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಸಹಾಯ ಮಾಡುತ್ತೆ. ಈ ಬ್ರೂಟಲ್ ಮರ್ಡರ್ಗೆ ಸಂಬಂಧಪಟ್ಟಂತೆ ಡೋಂಟ್ ಟಚ್ ಮೀ, ಮುಟ್ಬೇಡಿ ನನ್ನ, ಪೊಲೀಸರಿಗೆ ಆವಾಜ್ ಹಾಕಿದ್ರಂತೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿ. ಎಲ್ಲ ಆದ್ಮೇಲೆ, ಕೊಲೆ ಆದ್ಮೇಲೆ. ಡೋಂಟ್ ಟಚ್ ಮೀ, ಮುಟ್ಬೇಡಿ ನನ್ನ, ಪೊಲೀಸರಿಗೆ ಈ ರೀತಿಯಾಗಿ ಆವಾಜ್ ಹಾಕಿದ್ರು ಓಂ ಪ್ರಕಾಶ್ ಪತ್ನಿ ಪಲ್ಲವಿ. ನಾನು ಯಾಕ್ರಿ ಜೀಪ್ ಹತ್ಬೇಕು, ಹತ್ತಲ್ಲ ನಾನು ಅಂತ ಹಠ ಮಾಡಿದ್ದಾರೆ, ಕಿರಿಕ್ ಮಾಡ್ಕೊಂಡಿದ್ದಾರೆ. ನಾನು ಯಾರು ಗೊತ್ತಾ, ಯಾರ್ರೀ ನೀವೆಲ್ಲ ಅಂತ ಆಗ್ಲೂ ಕೂಡ ಕಿರಿಕ್ ತೆಗೆದಿದ್ದಾರೆ ಪಲ್ಲವಿ. ಠಾಣೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸರೊಂದಿಗೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಬಳಿಕ 10 ಮಹಿಳಾ ಪೊಲೀಸರೊಂದಿಗೆ ಪಲ್ಲವಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಸೊ ಅವ್ರು ಇನ್ನೂ ಕೂಡ ಇಷ್ಟೆಲ್ಲ ಆದ್ಮೇಲೂ ಒಂದು ನಾರ್ಮಲ್ ಪರಿಸ್ಥಿತಿಗೆ ಬಂದಿರಲಿಲ್ವಾ ಅಂತ, ಆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಕೊಂದು ಅದಾದ್ಮೇಲೆ ಈಗ ಇನ್ನೂ ಪೊಲೀಸರಿಗೆ ಇನ್ಫಾರ್ಮ್ ಆಗಿದ್ದು ಹೇಗೆ ಈ ಪ್ರಕರಣ ಅನ್ನೋದು ಗೊಂದಲ ಇದೆ. ಇವರೇ ನೇರವಾಗಿ ಪೊಲೀಸರಿಗೆ ಕಾಲ್ ಮಾಡಿ ನಾನು ಈ ರೀತಿಯಾಗಿ ಚುಚ್ಚಿ ಕೊಂದಿದ್ದೀನಿ ನನ್ನ ಗಂಡನನ್ನ ಅಂತ ಹೇಳ್ಕೊಂಡ್ರು, ಅಥವಾ ಮಾಜಿ IPS ಆಫೀಸರ್ ಹೆಂಡತಿಗೆ ಕಾಲ್ ಮಾಡಿದ್ರಂತೆ, ಐ ಕಿಲ್ಡ್ ಅ ಮಾನ್ಸ್ಟರ್ ಅಂತ ಹೇಳಿದ್ರಂತೆ. ಅಂತೆಕಂತೆ ಇವೆಲ್ಲವೂ ಕೂಡ. ಸೊ ಗೊಂದಲ ಇದೆ, ಪೊಲೀಸರಿಗೆ ವಿಚಾರ ಇನ್ಫಾರ್ಮ್ ಮಾಡಿದ್ದು ಯಾರು, ಇವರೇನಾ ಅಥವಾ ಬೇರೆಯವ್ರ ಕಡೆಯಿಂದ ಇನ್ಫಾರ್ಮ್ ಆಯ್ತಾ ಅಂತ. ಆನಂತರ ಆ ಮಾಜಿ IPS ಆಫೀಸರ್ನ ಹೆಂಡತಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ವಿಚಾರ ತಿಳಿಸಿದ್ರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾವುದೋ ಒಂದು ಆಗಿರುತ್ತೆ. ಬಟ್ ಏನೇ ಆಗಲಿ, ಕೌಟುಂಬಿಕ ಕಲಹ ಅನ್ನುವಂಥದ್ದು ಕೊಲೆಗೆ ಬಂದು ನಿಂತಿದೆ. ಎಷ್ಟು ಆಸ್ತಿ ಮಾಡಿದ್ರೇನು, ಏನು ಅಧಿಕಾರವನ್ನು ತಗೊಂಡ್ರೇನು, ಹೆಸರು ಮಾಡಿದ್ರೇನು, ಜೀವನೇ ಇಲ್ವಲ್ಲ. ಈಗ ಅದನ್ನೆಲ್ಲ ಅನುಭವಿಸ್ಬೇಕು ಅನ್ನೋಕ್ಕೆ ಜೀವನೇ ಇಲ್ವಲ್ಲ. ಜೀವಂತವಾಗೇ ಇಲ್ಲ ಓಂ ಪ್ರಕಾಶ್ ಅವರು. ಎಷ್ಟೆಷ್ಟು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದಂಥವ್ರು, 2 ವರ್ಷಗಳ ಕಾಲ ಇಡೀ ರಾಜ್ಯ ಪೊಲೀಸ್ ಇಲಾಖೆಯನ್ನು ಆಳಿದಂಥವ್ರು, ಇಂತಹ ಒಂದು ರಕ್ತಸಿಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಹೆಂಡತಿ ಕೈಲಿ ಚುಚ್ಚಿಸ್ಕೊಂಡು ಸಾಯ್ತಾರೆ ಅಂದರೆ, ಈಗ ಇದರಲ್ಲಿ ಹೆಂಡತಿಯ ಪಾತ್ರ ಎಷ್ಟು ಪರ್ಸೆಂಟೇಜ್ ಇದೆ, ಮಗಳ ಪಾತ್ರ ಎಷ್ಟು ಪರ್ಸೆಂಟೇಜ್ ಇದೆ, ಬೇರೆ ಯಾರಾದರೂ ಇನ್ವಾಲ್ವ್ ಆಗಿದ್ರಾ, ಇವೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಆರೋಪಿಗಳ ಪ್ರಾಥಮಿಕ ಹೇಳಿಕೆಯನ್ನು ಸದ್ಯಕ್ಕೆ ಪೊಲೀಸರು ಪಡೆದುಕೊಂಡಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಇನ್ನೂ ಅಗತ್ಯ ಇದೆಯಾ, ಇನ್ನು ಅಂತ್ಯಕ್ರಿಯೆ ಅಂತ ಬರೋದಾದರೆ ಪೋಸ್ಟ್ ಮಾರ್ಟಮ್ ಆದ ನಂತರ ಕುಟುಂಬಸ್ಥರು ನಿರ್ಧಾರ ಮಾಡ್ತಾರೆ ಎಲ್ಲಿ, ಹೇಗೆ, ಅವ್ರ ಸಂಪ್ರದಾಯದಂತೆ ಅಂತ. ಆಮೇಲೆ ಈಗ ಅವ್ರ ಹೆಂಡತಿ ಮಗಳನ್ನು ಕೂಡ ಕರೆಸ್ತಾರ ಅಂದರೆ ಡಿಪೆಂಡ್, ಇದು ದೂರು ಕೊಟ್ಟಿರುವಂಥವ್ರು ಏನು ಹೇಳ್ತಾರೆ, ಆಮೇಲೆ ಅವ್ರುಗಳು ಬರೋಕೆ ಒಪ್ತಾರಾ, ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಇನ್ನೂ ಅದೇ ಕೋಪದಲ್ಲಿದ್ದರೆ, ಜೀವ ಹೋಗಿದ್ರು ಕೂಡ ಗಂಡನ ಮೇಲೆ ಅದೇ ಕೋಪ ಇದ್ದರೆ ನಾನು ಬರೋದೇ ಇಲ್ಲ ಅಂದ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ, ಸರಿ ಅಂತ ಸುಮ್ಮನಾಗ್ತಾರೆ ಪೊಲೀಸರು ಕೂಡ. ಇಟ್ಸ್ ಡಿಪೆಂಡ್ ಸಿಚುವೇಶನ್ ಹೇಗಾಗುತ್ತೆ ಅಂತ. ಅಷ್ಟೊತ್ತಿಗೆ ಎಲ್ಲ ಕಾಮಾಗಿ ಸ್ವಲ್ಪ ಕೂಲಾಗಿ, ಈಗ ನಿದ್ರೆ ಬೇರೆ ಆಗಿರುತ್ತೆ, ಸ್ವಲ್ಪ ಕಂಟ್ರೋಲಿಗೆ ಬಂದಂಗೆ ಇರುತ್ತೆ ಆ ಕೋಪ ತಾಪ ಎಲ್ಲವೂ ಕೂಡ.